ಜಕ್ಕಲಿ ಪಂಚಾಯತಿಯಲ್ಲಿ ಆಪರೇಟರ್ ರಕ್ಷಣೆಗೆ ಬ್ಯಾಕ್ ಡೇಟ್ ಸಂಚು. ಅಧಿಕಾರ ಮುಗಿದ ಮೇಲೆ ಬಯಲಾದ ರಹಸ್ಯ ನಿರ್ಣಯ. ಆಡಳಿತದ ಅಧೋಗತಿ ಬಯಲಿಗೆಳೆದ ರಾಷ್ಟ್ರಕ್ರಾಂತಿನೇ. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಅಲ್ಲಿ ಒಬ್ಬ ಹೊರಗುತ್ತಿಗೆ ಆಪರೇಟರ್ ಅನ್ನ ರಕ್ಷಿಸಲು ಇಡೀ ಪಂಚಾಯಿತಿಯೇ ಮಂಡಿಯೂರಿ ಕುಳಿತಂತಿದೆ. ಕಳೆದ 11 ವರ್ಷಗಳಿಂದ ಅಟ್ಟಹಾಸ ಮೆರೆಯುತ್ತಿರುವ ಆಪರೇಟರ್ ಶಕುಂತಲಾ ನವಲಗುಂದ್ ಅವರ ವಿರುದ್ಧ ರಾಷ್ಟ್ರಕ್ರಾಂತಿ ನ್ಯೂಸ್ ಸಮರ ಸಾರಿದ ಬೆನ್ನಲ್ಲೇ ಈಗ ಆಕೆಯನ್ನ ಬಚಾವ್ ಮಾಡಲು ಬ್ಯಾಕ್ ಡೇಟ್ ಠರಾವು ಸೃಷ್ಟಿಸಿರುವ ಅಕ್ರಮ ಬಯಲಾಗಿದೆ. ಏನಿದು ಸಂಚು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೌದು, ಜಕ್ಕಲಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರ ಅಧಿಕಾರ ಅವಧಿಯು ಫೆಬ್ರವರಿ 3ಕ್ಕೆ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ ಜನವರಿ 17ರಂದು ಸಭೆ ನಡೆದಿದೆ ಅಂತ ತೋರಿಸಿ ಆಪರೇಟರ್ ಸೇವೆ ತೃಪ್ತಿಕರವಾಗಿದೆ ಎಂಬ ಠರಾವು ಪ್ರತಿಯನ್ನು ದೂರುದಾರರಿಗೆ ನೀಡಿದ್ದು ಫೆಬ್ರವರಿ 6ರಂದು ಅಂದರೆ ಆಡಳಿತ ಮಂಡಳಿ ಅಧಿಕಾರದಿಂದ ಕೆಳಗಿಳಿಯುವವರೆಗೂ ಈ ದಾಖಲೆಯನ್ನ ರಹಸ್ಯವಾಗಿಟ್ಟಿದ್ದೇಕೆ? ಆಪರೇಟರ್ ರಕ್ಷಣೆಗಾಗಿ ಹಳೆಯ ದಿನಾಂಕಕ್ಕೆ ನಕಲಿ ಸಹಿ ಹಾಕಿ ಬ್ಯಾಕ್ ಡೇಟ್ ಠರಾವು ಸೃಷ್ಟಿಸಲಾಗಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಸಂಪಾದಕರು ಅಂದಪ್ಪ ಮಾದರವರು ಈಗ ಈ ಎಲ್ಲ ಅಕ್ರಮಗಳ ವಿರುದ್ಧ ಭದ್ರವಾದ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಈ ಬ್ಯಾಕ್ ಡೇಟ್ ಠರಾವು ಮತ್ತು ಆಪರೇಟರ್ ಉದ್ದಟತನದ ಬಗ್ಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಲೋಕಾಯುಕ್ತರಿಗೆ ಅಧಿಕೃತವಾಗಿ ದೂರು ಸಲ್ಲಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಡವರ ಪರವಾಗಿರುವ ಈ ಹೋರಾಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಜಕ್ಕಲಿ ಪಂಚಾಯಿತಿಯ ಈ ಅಕ್ರಮಗಳ ಸರಮಾಲೆ ಇಲ್ಲಿಗೆ ಮುಗಿಯೋದಿಲ್ಲ ಕಣ್ರಿ. ಆಪರೇಟರ್ ಶಕುಂತಲಾ ಅವರ ಅಟ್ಟಹಾಸ ಕೇವಲ ಗೈರು ಹಾಜರಿ ಅಥವಾ ಇಂತಹ ನಕಲಿ ಠರಾವುಗಳಿಗೆ ಸೀಮಿತವಾಗಿಲ್ಲ. ಅದರ ಹಿಂದೆ ಅಡಗಿದೆ ಮತ್ತೊಂದು ಭಯಾನಕ ಹಗರಣ. ಇದು ನೇರವಾಗಿ ಸರ್ಕಾರದ ಮೀಸಲಾತಿ ವ್ಯವಸ್ಥೆಗೆ ಕನ್ನ ಹಾಕುವಂತ ಹಗರಣ. ಹೌದು ವೀಕ್ಷಕರೇ, ಕಂಪ್ಯೂಟರ್ ಆಪರೇಟರ್ ನಿರ್ವಹಣೆ ಮಾಡುವ ಅಧಿಕೃತ ದಾಖಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಅರ್ಹರಲ್ಲದವರನ್ನ ಯೋಜಿತವಾಗಿ ಸೇರಿಸಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿರುವ ಗಂಭೀರ ಅನುಮಾನ ಈಗ ವ್ಯಕ್ತವಾಗಿದೆ. ಎಸ್ಸಿ ಅಲ್ಲದವರನ್ನ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿದ ಈ ಮಹಾನ್ ಹಗರಣದ ಆಘಾತಕಾರಿ ದಾಖಲೆಗಳು ಈಗ ರಾಷ್ಟ್ರಕ್ರಾಂತಿ ನ್ಯೂಸ್ ಕೈ ಸೇರಿವೆ. ಆ ಸ್ಫೋಟಕ ಮಾಹಿತಿ ಮತ್ತು ದಾಖಲೆಗಳನ್ನು ನಾವು ಮುಂದಿನ ಭಾಗದಲ್ಲಿ ಬಯಲಿಗೆಳೆಯಲಿದ್ದೇವೆ. ನೋಡ್ತಾ ಇರಿ ನಿಮ್ಮೂರ ಧ್ವನಿ ರಾಷ್ಟ್ರಕ್ರಾಂತಿ ನ್ಯೂಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಗುಡ್ ಬೈ.